ನಾವೆಲ್ಲ ಆಂಜನೇಯನ ಇಷ್ಟಪಡ್ತೀವಿ. ಆಂಜನೇಯ ಭಯ ಹೋಗಿಸ್ತಾನೆ ಮತ್ತು ಎಲ್ಲ ಥರದ ಕೆಲಸಗಳನ್ನು ಮಾಡಿಕೊಡ್ತಾನೆ ಅಂತ ನಾವು ನಂಬಿರ್ತೀವಿ. ಅವನಿಗೆ ವೀಳ್ಯದೆಲೆ ಹಾರ ಹಾಕಿರೋದು ನೋಡಿರ್ತೀವಿ. ಯಾವಾಗ ವೀಳ್ಯದೆಲೆ ಹಾರ ಹಾಕಿದ್ರೆ ಮತ್ತು ಯಾವ ರೀತಿ ಹಾಕಿದ್ರೆ ನಮಗೆ ಏನೇನು ಫಲ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕೂ ಮುಂಚೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ, ಜೈ ಬಜರಂಗಿ ಅಂತ ಕಮೆಂಟ್ ಮಾಡಿ. ಬನ್ನಿ ನೋಡೋಣ. ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಯ ಹಾರವನ್ನು ಹಾಕುವುದರಿಂದ ಯಾವ ಯಾವ ಫಲಗಳು ಸಿಗುತ್ತವೆ ಎಂದು ನೋಡೋಣ ಬನ್ನಿ. ಕಾಯಿಲೆಯಿಂದ ನರಳುವವರು ಬಹಳ ಬೇಗ ಗುಣಮುಖರಾಗುತ್ತಾರೆ. ಮನೆಯಲ್ಲಿ ಮಾಂತ್ರಿಕ ಕಾಟ ಇರುವವರು ಆಂಜನೇಯ ಸ್ವಾಮಿಗೆ ಚಿಗುರು ವೀಳ್ಯದೆಲೆಯ ಹಾರವನ್ನು ಹಾಕಿದರೆ ಮಾಂತ್ರಿಕ ಬಾಧೆ ನಿವಾರಣೆಯಾಗುತ್ತದೆ. ಸಂಸಾರದಲ್ಲಿ ನೆಮ್ಮದಿ ಇಲ್ಲದವರು ಸ್ವಾಮಿಗೆ ವೀಳ್ಯದೆಲೆಯ ಹಾರವನ್ನು ಹಾಕಿಸಿದರೆ ಸಂಸಾರದಲ್ಲಿ ನೆಮ್ಮದಿ ಸಿಗುತ್ತದೆ. ಸಣ್ಣ ಮಕ್ಕಳು ಎಷ್ಟೇ ಆಹಾರ ತಿಂದರೂ ತುಂಬ ಸಣ್ಣಗಿದ್ದು ನಿಶಕ್ತರಾಗಿದ್ದರೆ ಇಂತಹ ಸಮಯದಲ್ಲಿ ಸ್ವಾಮಿಗೆ ವೀಳ್ಯದೆಲೆಯ ಹಾರವನ್ನು ಹಾಕಿಸಿ ಪ್ರಾರ್ಥಿಸಿದರೆ ಮಕ್ಕಳ ಆರೋಗ್ಯ ಚೆನ್ನಾಗಿ ಆಗುತ್ತದೆ ಮತ್ತು ಅವರು ಚೆನ್ನಾಗಿ ಬೆಳೆಯುತ್ತಾರೆ. ವ್ಯಾಪಾರ ಮಾಡುವಾಗ ತುಂಬ ನಷ್ಟವಾದರೆ ಅಂತಹವರು ಸ್ವಾಮಿಗೆ ವೀಳ್ಯದೆಲೆ ಹಾರವನ್ನು ಹಾಕಿಸಿ ವೀಳ್ಯದೆಲೆ ಹಣ್ಣುಗಳು ಮತ್ತು ದಕ್ಷಿಣೆ ಸಮೇತ ತಾಂಬೂಲ ದಾನ ಮಾಡಿದರೆ ವ್ಯಾಪಾರ ಚೆನ್ನಾಗಿ ಆಗುತ್ತದೆ. ಸುಂದರಕಾಂಡ ಪಾರಾಯಣ ಮಾಡಿ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಯ ಹಾರವನ್ನು ಹಾಕಿಸಿದರೆ ಸಕಲ ಕಾರ್ಯಗಳು ನೆರವೇರುತ್ತವೆ. ಶನಿ ದೋಷ ನಿವಾರಣೆಯಾಗುತ್ತದೆ. ಪುಟ್ಟ ಮಕ್ಕಳ ದೃಷ್ಟಿದೋಷ ನಿವಾರಣೆ ಆಗುತ್ತದೆ. ಭಯ ನಿವಾರಣೆಯಾಗಿ ಧೈರ್ಯ ಹೆಚ್ಚುತ್ತದೆ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಬೆಲೆ ಇಲ್ಲದಿದ್ದರೆ ಕೀಳಾಗಿ ನೋಡುತ್ತಿದ್ದರೆ ಅಂತಹವರು ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಯ ಹಾರವನ್ನು ಹಾಕಿಸಿ ಪ್ರಾರ್ಥಿಸಿದರೆ ಬಹಳ ಒಳ್ಳೆಯ ಗೌರವ ಸಿಗುತ್ತದೆ. ಹನುಮಾನ್ ಚಾಲೀಸ ಓದಿ ಸ್ವಾಮಿಗೆ ವೀಳ್ಯದೆಲೆಯ ಹಾರವನ್ನು ಹಾಕಿಸಿ ಪೂಜಿಸಿದರೆ ಪರಮಾತ್ಮನ ಅನುಗ್ರಹ ನಿಮ್ಮ ಮೇಲೆ ಇರುತ್ತದೆ. ವಾದ ವಿವಾದಗಳಲ್ಲಿ ಸ್ವಾಮಿಯನ್ನು ಪ್ರಾರ್ಥಿಸಿ ವೀಳ್ಯದೆಲೆಯ ಹಾರವನ್ನು ಹಾಕಿಸಿ ಪೂಜಿಸಿ ಪ್ರಸಾದ ತಿಂದರೆ ಜಯವು ಸತ್ಯದ ಕಡೆ ಆಗುತ್ತದೆ. ಯಾವುದೇ ಕಾರಣಕ್ಕೂ ಹರಿದಿರುವ ಒಣಗಿರುವ ವೀಳ್ಯದೆಲೆಯ ಹಾರವನ್ನು ಮಾಡಬೇಡಿ. ಹಸಿರಾಗಿರುವ ಚಿಗುರಿನ ವೀಳ್ಯದೆಲೆಯ ಹಾರವನ್ನು ಹಾಕಿಸಿ. ಶ್ರೀರಾಮ ದೇವರ ಪ್ರಸಾದದ ತುಳಸಿಯನ್ನು ಆಂಜನೇಯ ಸ್ವಾಮಿಯ ತಲೆಯ ಮೇಲಿಟ್ಟು ಅರ್ಚನೆ ಮಾಡಿದರೆ ಇಷ್ಟಾರ್ಥ ಸಿದ್ಧಿ, ಸಕಲ ಕಾರ್ಯಗಳು ಬಹಳ ಬೇಗ ನೆರವೇರುತ್ತದೆ. ಮಂಗಳವಾರ ಅಥವಾ ಶನಿವಾರ ಹಾಕಿಸಿದರೆ ತುಂಬ ಒಳ್ಳೆಯದು. 16, 48, 108 ವೀಳ್ಯದೆಲೆ ಹಾರವನ್ನು ಹಾಕಿಸಬಹುದು. 11, 48 ದಿನ ಇದನ್ನು ವೃತವಾಗಿ ಸಂಕಲ್ಪ ಮಾಡಿ ಹಾಕಬಹುದು. ಯಾರಿಗೂ ಬರೀ ವೀಳ್ಯದೆಲೆಯನ್ನು ಕೊಡಬಾರದು. ವೀಳ್ಯದೆಲೆ ಜೊತೆ ಅಡಿಕೆಯನ್ನು ಸೇರಿಸಿ ಕೊಡಬೇಕು. ಹಾಗೆ ಹಾರದಲ್ಲೂ ಮೊದಲು ಮತ್ತು ಕೊನೆಯಲ್ಲಾದರೂ ಸರಿ ಅಡಿಕೆ ಸೇರಿಸಿ ವೀಳ್ಯದೆಲೆ ಹಾರವನ್ನು ಮಾಡಬೇಕು. ಯಾವುದೇ ಕೆಲಸ ಆಗದಿದ್ದರೆ ಸಂಕಲ್ಪ ಮಾಡಿಕೊಂಡು ವೀಳ್ಯದೆಲೆ ಹಾರವನ್ನು ಹಾಕಿಸಲು ಶುರು ಮಾಡಿದರೆ ಆ ಕೆಲಸ ಸಂಪೂರ್ಣವಾಗುತ್ತದೆ. ಸಂತಾನ ಸಮಸ್ಯೆ ದೂರವಾಗುತ್ತದೆ. ವೀಳ್ಯದೆಲೆಯನ್ನು ಸ್ವಚ್ಛವಾಗಿ ತೊಳೆದು ಸಾಯಂಕಾಲ ಸಮಯದಲ್ಲಿ ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಅದರ ಮೇಲೆ ಜೋಡಿ ದೀಪ ಹಚ್ಚಿದರೆ ಮಹಾಲಕ್ಷ್ಮಿಯ ಆಗಮನವಾಗುತ್ತದೆ. ಈ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜೈ ಬಜರಂಗಿ ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ಇನ್ನೂ ಹಲವು ಕುತೂಹಲಕಾರಿ ವಿಡಿಯೋಗಳಿವೆ, ಅವುಗಳನ್ನು ಕೂಡ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.